ಅಹಮದಾಬಾದ್ನಲ್ಲಿ ಸೆರೆ ಸಿಕ್ಕಿರತಕ್ಕಂತ ಶಂಕಿತ ಉಗ್ರರ ಟಾರ್ಗೆಟ್ ವಿರಾಟ್ ಕೊಹ್ಲಿ ಆಗಿದ್ರಾ? ವಿರಾಟ್ ಕೊಹ್ಲಿಯನ್ನ ಟಾರ್ಗೆಟ್ ಮಾಡಿಕೊಂಡು ಈ ಶಂಕಿತರು ಏನಾದರೂ ಸ್ಕೆಚ್ ಹಾಕಿದ್ರಾ? ವಿರಾಟ್ ಕೊಹ್ಲಿ ವಿಚಾರಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆ ಇದೆ. ಇಲ್ಲಿ ಆರ್ಸಿಬಿ ರನ್ ಮಷೀನ್ ವಿರಾಟ್ ಕೊಹ್ಲಿಯನ್ನ ಟಾರ್ಗೆಟ್ ಮಾಡಿಕೊಂಡಿದ್ರ ಈ ಶಂಕಿತರು ಅಂತ ಹೇಳಿ ದೊಡ್ಡ ಪ್ರಶ್ನೆ ಇದೀಗ ಉದ್ಭವ ಆಗಿದೆ. ಗುಜರಾತ್ನಲ್ಲಿ ಸೆರೆ ಸಿಕ್ಕಿದ್ದಾರೆ ಕೂಡ ಇವರು. ಎಲ್ಲಿಯವರು ಇವರು ಅಂತ ಹೇಳಿದ್ರೆ ಶ್ರೀಲಂಕಾ ಮೂಲದವರು, ಐಸಿಸ್ ಉಗ್ರರು ಇವರು ಅಂತ ಹೇಳಲಾಗ್ತಾ ಇದೆ. ಶಂಕಿತರನ್ನ ಇವರು ಐಸಿಸ್ ಉಗ್ರರು ಆಗಿರಬಹುದು ಅಂತ ಶಂಕೆ ವ್ಯಕ್ತಪಡಿಸಲಾಗಿದೆ. ಆರ್ಸಿಬಿ ತಂಡವನ್ನೇ ಟಾರ್ಗೆಟ್ ಮಾಡಿಕೊಂಡು ಹೆಸರು ಮಾಡೋಕ್ಕೆ ಏನಾದರೂ ಹೋಗಿದ್ರಾ ಈ ಶಂಕಿತರು? ಬರೀ ಇದೊಂದು ರೀತಿಯಲ್ಲಿ ಹೆಸರು ಮಾಡೋ ಸಲುವಾಗಿ ಅಂತ ಬೆದರಿಕೆ ಹಾಕಿದ್ರಾ ಅಥವಾ ನಿಜವಾಗಿಯೂ ಇಂಥ ಟಾರ್ಗೆಟ್ ಇತ್ತ ಗೊತ್ತಿಲ್ಲ, ಚೆಕ್ ಮಾಡಬೇಕಾಗತ್ತೆ. ಈಗ ಗುಜರಾತ್ ಪೊಲೀಸರ ಎಚ್ಚರಿಕೆ ಹಿನ್ನೆಲೆಯಲ್ಲಿ ಕೊಹ್ಲಿ ಇವತ್ತು ಅಭ್ಯಾಸಕ್ಕೆ ಬರಲಿಲ್ಲ. ಅಭ್ಯಾಸ ಮಾಡಬೇಡಿ ಕೊಹ್ಲಿ ಅಂತ ಗುಜರಾತ್ ಪೊಲೀಸರು ಎಚ್ಚರಿಕೆ ಕೊಡ್ತಾರೆ. ಈ ಥರ ನಿಮ್ಮನ್ನು ಟಾರ್ಗೆಟ್ ಮಾಡಿಕೊಂಡಿದ್ದಾರಂತೆ ಶಂಕಿತ ಉಗ್ರರು ಅಂತ ಮಾಹಿತಿ ಬಂದ ತಕ್ಷಣ ಕೊಹ್ಲಿ ಅಭ್ಯಾಸವನ್ನೂ ಮಾಡಿಲ್ಲ. ಕೊಹ್ಲಿ ಉಳಿದುಕೊಂಡಿರುವ ಅಥವಾ ಆರ್ಸಿಬಿ ಉಳ್ಕೊಂಡಿರ್ತಕ್ಕಂಥ ತಂಡದ ಹೋಟೆಲ್ ಇದೆಯಲ್ಲ, ಅದಕ್ಕೂ ಕೂಡ ಭದ್ರತೆಯನ್ನು ಜಾಸ್ತಿ ಮಾಡಿದರು. ಪ್ರೆಸ್ ಮೀಟ್ ಮಾಡಬೇಕಾಗಿತ್ತು ಇವತ್ತು ಆರ್ಸಿಬಿ. ಪ್ರೆಸ್ ಮೀಟ್ ಕೂಡ ಕ್ಯಾನ್ಸಲ್ ಮಾಡಿಕೊಂಡಿದ್ದಾರೆ ಆರ್ಸಿಬಿ ಮ್ಯಾನೇಜ್ಮೆಂಟ್ನವರು. ಅಹಮದಾಬಾದ್ನಲ್ಲಿ 2ನೇ ಎಲಿಮಿನೇಟರ್ ಮ್ಯಾಚ್ ಇದೆ. ಈ ಒಂದು ಮ್ಯಾಚ್ಗಿಂತ ಮುಂಚೆ ಈ ತರಹದೊಂದು ಬೆದರಿಕೆ ಬಂದುಬಿಟ್ಟಾಗ ಯಾವುದೇ ತಂಡಕ್ಕಾದರೂ ಸಹಿತ ಸ್ವಲ್ಪ ಗಾಬರಿಯಾಗುವಂಥ ವಿಚಾರನೇ. ಪಾಕಿಸ್ತಾನದಲ್ಲಿ ಗೊತ್ತೇ ಇದೆಯಲ್ಲ, ಪಾಕಿಸ್ತಾನದಲ್ಲಿ ಒಂದು ಕಾಲಕ್ಕೆ ಆಟಗಾರಿದ್ದಂಥ ಬಸ್ ಮೇಲೆ ದಾಳಿ ನಡೆದಿತ್ತು. ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಪಂದ್ಯವನ್ನು ಇವತ್ತು ಆರ್ಸಿಬಿ ಆಡ್ತಾ ಇದೆ. ಸೋಮವಾರ ಅಹಮದಾಬಾದ್ ಏರ್ಪೋರ್ಟ್ನಲ್ಲಿ 4 ಜನ ಅರೆಸ್ಟ್ ಆಗಿದ್ದರು ಕೂಡ. ಐಸಿಸ್ ಜೊತೆ ಲಿಂಕ್ನಲ್ಲಿದ್ದಂಥ ಆರೋಪದ ಅಡಿಯಲ್ಲಿ ಈ ಶ್ರೀಲಂಕಾ ಮೂಲದ ಪ್ರಜೆಗಳು ಅರೆಸ್ಟ್ ಆಗಿದ್ದರು. ವಿಚಾರಣೆ ವೇಳೆ ಆರ್ಸಿಬಿ ತಂಡವನ್ನೇ ಟಾರ್ಗೆಟ್ ಮಾಡಿದ್ದರ ಬಗ್ಗೆ ಮಾಹಿತಿ ಸಿಕ್ಕಿದೆ. ವರ್ಲ್ಡ್ ವೈಡ್ ಫ್ಯಾನ್ ಬೇಸ್ ಹೊಂದಿರತಕ್ಕಂಥ ಆರ್ಸಿಬಿ ಮತ್ತು ಕೊಹ್ಲಿ ಇವರ ಟಾರ್ಗೆಟ್ ಆಗಿದ್ದರಂತೆ. ಉಗ್ರರ ಭೀತಿ ಹಿನ್ನೆಲೆಯಲ್ಲಿ ಅಹಮದಾಬಾದ್ನ ಮೋದಿ ಸ್ಟೇಡಿಯಂಗೂ ಕೂಡ ಹೆಚ್ಚಿನ ಭದ್ರತೆ ಒದಗಿಸಲಾಗಿದೆ. ನೋಡಿ, ಒಂದು ಕಡೆ ಇವತ್ತು ವಿರಾಟ್ ಕೊಹ್ಲಿಗೆ ಮತ್ತು ಆರ್ಸಿಬಿ ತಂಡಕ್ಕೆ ಒಂದು ಬೆದರಿಕೆ ಸಿಕ್ಕಿದೆ. ಸೋಮವಾರ ಅಷ್ಟೇ ಒಂದು 4 ಜನ ಅರೆಸ್ಟ್ ಆಗಿದ್ರು. ಶ್ರೀಲಂಕಾದವರು ಅಂತ ಗೊತ್ತಾಗಿದೆ, ಶ್ರೀಲಂಕಾದ ಪ್ರಜೆಗಳು ಅಂತ ಗೊತ್ತಾಗಿದೆ. ಇವರಿಗೆ ಐಸಿಸ್ ಲಿಂಕ್ ಇತ್ತು ಅಂತ. ಐಸಿಸ್ ಲಿಂಕ್ ಇತ್ತು, ಇವರು ಟಾರ್ಗೆಟ್ ಏನೋ ಕೊಹ್ಲಿನ ಟಾರ್ಗೆಟ್ ಮಾಡ್ಕೊಂಡಿದ್ರಂತೆ. ಹಾಗಾಗಿ ನೋಡಿ, ಒಂದು ಇಂಪಾರ್ಟೆಂಟ್ ಮ್ಯಾಚ್ಗಿಂತ ಮುಂಚೆ ವಿರಾಟ್ ಕೊಹ್ಲಿ ಅಭ್ಯಾಸಕ್ಕೆ ಬರೋಕ್ಕೂ ಆಗಿಲ್ಲ. ಆರ್ಸಿಬಿ ತಂಡದ ಹೋಟೆಲ್ಗೆ ಭದ್ರತೆಯನ್ನು ಕೂಡ ಜಾಸ್ತಿ ಮಾಡಲಾಗಿದೆ. ಇದರ ಮಧ್ಯೆ ಒಂದು ಇಂಪಾರ್ಟೆಂಟ್ ಮ್ಯಾಚ್ ಇದೆ, ಜೊತೆಗೆ ಇವರು ಸಿಕ್ಕಿಬಿದ್ದಿದ್ದಾರೆ. ನಾವು ಕೊಹ್ಲಿ ಟಾರ್ಗೆಟ್ ಮಾಡ್ಕೊಂಡಿದ್ದೀವಿ ಅಂತ ಕೂಡ ಹೇಳಿದ್ರಂತೆ ಇವರು. ಸೊ ಹಾಗಾಗಿ ಒಂದೊಂದು ಗಾಬರಿ ಹುಟ್ಟಿಸುವಂಥ ಸನ್ನಿವೇಶ ಓವರಾಲ್ ಆಗಿದೆ. ಇದೀಗ ಪ್ರಭು ಇದ್ದಾರೆ. ಪ್ರಭು, ಈಗ ವಿರಾಟ್ ಕೊಹ್ಲಿಯನ್ನ ಅಥವಾ ಆರ್ಸಿಬಿಯನ್ನ ಟಾರ್ಗೆಟ್ ಮಾಡಿದ್ದರ ಉದ್ದೇಶ ಏನು ಅಂತ ಏನಾದರೂ ಗೊತ್ತಾಗಿದೆಯಾ? ಇಲ್ಲಿ 4 ಜನ ಅರೆಸ್ಟ್ ಆಗಿದ್ರಲ್ಲ, ಏನಾದರೂ ಉದ್ದೇಶ ಇರಬೇಕಲ್ಲ, ಅಂಥದ್ದು ಏನಾದರೂ ಮೋಟೋ ಅಥವಾ ಇಂಟೆನ್ಷನ್ ಆ ಥರದ್ದು ಏನಾದರೂ ಗೊತ್ತಾಗಿದೆಯಾ ಅಂತ ಪ್ರಭು? ರಮಕಾಂತ್, ನಿಜಕ್ಕೂ ಇದು ಆರ್ಸಿಬಿಯ ಅಭಿಮಾನಿ ಬಳಗಕ್ಕೆ ಒಂದು ರೀತಿಯ ದೊಡ್ಡ ಆಘಾತ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಮೊನ್ನೆ ಚೆನ್ನೈ ವಿರುದ್ಧ ನಡೆದಂತಹ ಒಂದು ಪಂದ್ಯದಲ್ಲಿ ಅದ್ಭುತ ಪ್ರದರ್ಶನವನ್ನು ಕೊಂಡು ಕಪ್ ಆಸೆಯನ್ನು ಜೀವಂತವಾಗಿ ಇಟ್ಕೊಂಡಿತ್ತು ನಮ್ಮ ಆರ್ಸಿಬಿ ತಂಡ. ಬಟ್ ಈಗ ನಿನ್ನೆಯಿಂದ ನಡೀತಾ ಇರುವಂತಹ ಕೆಲವೊಂದಿಷ್ಟು ಬೆಳವಣಿಗೆ ನೋಡಿದ್ರೆ ಕೆಲವೊಂದಿಷ್ಟು ಸಂಘಟನೆಗಳು, ಅದರಲ್ಲೂ ಈ ಐಸಿಸ್ ಸಂಘಟನೆ ಆರ್ಸಿಬಿ ಟೀಮನ್ನು ಅಥವಾ ವಿರಾಟ್ ಕೊಹ್ಲಿ ಅವರನ್ನ ಟಾರ್ಗೆಟ್ ಮಾಡಿದೆಯಾ ಅನ್ನೋದು ಕೂಡ ಮೇಲ್ನೋಟಕ್ಕೆ ಗೊತ್ತಾಗ್ತಿದೆ. ಈ ಒಂದು ಪ್ರಕರಣ ಬೆಳಕಿಗೆ ಬರ್ತಾ ಇರಲಿಲ್ಲ. ಆನಂದ್ ಬಜಾರ್ ಅನ್ನುವಂಥ ಬೆಂಗಾಲಿ ಭಾಷೆಯ ಒಂದು ಪತ್ರಿಕೆ ಏನಿದೆ, ಅದರಲ್ಲಿ ವರದಿ ಪ್ರಕಟ ಆದಮೇಲೆ ಪೊಲೀಸರು ಇದನ್ನ ಸಾರ್ವಜನಿಕವಾಗಿ ಮಾಧ್ಯಮಕ್ಕೆ ತಿಳಿಸುವಂಥ ಒಂದು ಪ್ರಯತ್ನ ಆಯಿತು. ಇಲ್ಲದೇ ಇದ್ದರೆ ಖಂಡಿತವಾಗ್ಲೂ ಈ ವಿಚಾರ ಗೊತ್ತೇ ಆಗ್ತಿರಲ್ಲ. ಕೇವಲ ಕ್ರಿಕೆಟ್ ಟೀಮ್ಗಳು ಮತ್ತು ಮ್ಯಾನೇಜ್ಮೆಂಟ್ಗಳು ಮಾತ್ರ ಅದು ಗೊತ್ತಾಗ್ತಾ ಇತ್ತು ಅಂತ ಅನಿಸ್ತಾ ಇದೆ. ನಿನ್ನೆ ಅಭ್ಯಾಸ ಆಗಬೇಕಾಗಿತ್ತು, ನೆಟ್ ಪ್ರಾಕ್ಟೀಸ್ ನಡಿಬೇಕಾಗಿತ್ತು. ಆದರೆ ಆರ್ಸಿಬಿ ತಂಡದ ಯಾವೊಬ್ಬ ಆಟಗಾರರು ಕೂಡ ಗ್ರೌಂಡ್ಗೆ ಬರಲಿಲ್ಲ. ಅಂದರೆ ಅಹಮದಾಬಾದ್ನ ಗುಜರಾತ್ ಕಾಲೇಜು ಮೈದಾನದಲ್ಲಿ ಪ್ರಾಕ್ಟೀಸ್ ಆಗಬೇಕಾಗಿತ್ತು. ಆದರೂ ಕೂಡ ಈ ವಿಚಾರ ವಿರಾಟ್ ಕೊಹ್ಲಿ ಅವರು ಅಹಮದಾಬಾದ್ಗೆ ಬಂದಾಗಲೇ ಗೊತ್ತಾಗಿದ್ದು. ಯಾಕಂತ ಹೇಳಿದ್ರೆ ಅವರು ಬೆಂಗಳೂರಿನಲ್ಲಿ ಸ್ಯಾಟರ್ಡೆ ಮ್ಯಾಚ್ ಆಡಿದ್ರು, ಸಂಡೇ ಮಧ್ಯಾಹ್ನದವರೆಗೂ ರೆಸ್ಟ್ ಮಾಡಿ ಆಮೇಲೆ ಅವರು ಸಂಡೇ ಸಂಜೆ ಅಹಮದಾಬಾದ್ನಲ್ಲಿ ತಲುಪಿದ್ರು. ಬಟ್ ಸೋಮವಾರ ಈ 4 ಶಂಕಿತ ಉಗ್ರರನ್ನ ಅರೆಸ್ಟ್ ಮಾಡಲಾಯಿತು. ಇವರು ಶ್ರೀಲಂಕಾ ಮೂಲದವರು ಅನ್ನೋದು ಗೊತ್ತಾಗ್ತಾ ಇದೆ. ಬಟ್ ಇವರು ಅಹಮದಾಬಾದ್ ಏರ್ಪೋರ್ಟ್ಗೆ ಬಂದು ಕಾಯ್ತಾ ಕೂತಿದ್ರು. ಅಲ್ಲಿ ಇರುವಂತಹ
ಪಾಕಿಸ್ತಾನದ ಐಸಿಸ್ ಏಜೆಂಟ್ರಿಗೋಸ್ಕರ ಅಂದರೆ ಸಂದೇಶ ಕೊಡೋದಕ್ಕೋಸ್ಕರ ಅವರ ಸಂದೇಶವನ್ನ ಕೇಳಿಸ್ಲಿಕ್ಕೆ ಇವರು ಬಂದಿದ್ರು ಅಂತ ಹೇಳಿ ಮತ್ತು ರಹಸ್ಯ ಅಡುಗುತಾಣಗಳಿಗೆ ಅಲ್ಲಿಂದ ಹೋಗ್ತಾ ಇದ್ರು, ಶಸ್ತ್ರಾಸ್ತ್ರಗಳನ್ನ ಸಂಗ್ರಹ ಮಾಡಿಕೊಂಡಿದ್ರು ಅಂತ ಗೊತ್ತಾಯಿತು. ಮತ್ತು ಪೊಲೀಸರು ಅವ್ರನ್ನ ಅರೆಸ್ಟ್ ಮಾಡಿ ಭೇದಿಸಿದಂಥ ಸಂದರ್ಭದಲ್ಲಿ ಅಡುಗುತಾಣಕ್ಕೆ ಹೋದಾಗ ಅಲ್ಲಿ ಭಾರಿ ಶಸ್ತ್ರಾಸ್ತ್ರಗಳು ಮತ್ತು ಕೆಲವೊಂದಿಷ್ಟು ವಿಡಿಯೋ ಸಂದೇಶಗಳು ಮತ್ತು ಕೈಪಿಡಿಗಳು ಕೂಡ ಪತ್ತೆಯಾಗಿರೋದು ಗೊತ್ತಾಗಿದೆ. ಅವ್ರನ್ನ ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಅವರು ವಿರಾಟ್ ಕೊಹ್ಲಿ ಅವರನ್ನ ಟಾರ್ಗೆಟ್ ಮಾಡೋದಾಗ ಹೇಳಿದ್ದಾರೆ ಮತ್ತು RCB ಟೀಮನ್ನು ನಾವು ಟಾರ್ಗೆಟ್ ಮಾಡೋದಾಗೆ ಒಪ್ಕೊಂಡಿದ್ದಾರೆ. ಹಾಗಾಗಿ ಆತಂಕ ಇದು ಜಾಸ್ತಿ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ RCB ಇಡೀ ವಿಶ್ವದಾದ್ಯಂತ ಸಾಕಷ್ಟು ಅಭಿಮಾನಿಗಳನ್ನು ಹೊಂದಿರುವಂಥ ಒಂದು ತಂಡ ಆಗಿದೆ. ಅದ್ರ ಜೊತೆಗೆ ವಿರಾಟ್ ಕೊಹ್ಲಿ ಅವರು ಕೂಡ ಅಷ್ಟೇ ವಿಶ್ವದ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಸಾಕಷ್ಟು ಅಭಿಮಾನಿಗಳನ್ನು ಹೊಂದಿದ್ದಾರೆ. ಹಾಗಾದರೆ RCB ಟೀಮನ್ನೇ ಟಾರ್ಗೆಟ್ ಮಾಡಿದ್ರೆ ನಾವು ಹೆಸರನ್ನ ಗಳಿಸಬಹುದು ಅನ್ನುವಂಥ ಒಂದೇ ಒಂದು ಕಾರಣಕ್ಕೋಸ್ಕರ ಈ ರೀತಿಯಾಗಿ ಟಾರ್ಗೆಟ್ ಅನ್ನು ಮಾಡಿದ್ರು ಗೊತ್ತಾಗ್ತಾ ಇದೆ. ಬಟ್ ಈಗ ಅಲ್ಲಿನ ಪೊಲೀಸ್ ಅಧಿಕಾರಿಗಳು, ಹಿರಿಯ ಪೊಲೀಸ್ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ವಿರಾಟ್ ಕೊಹ್ಲಿ ಅವರು ನಮ್ಮ ದೇಶದ ಸಂಪತ್ತು, ಹಾಗಾಗಿ ಅವರ ಒಂದು ಈ ಒಂದು ಭದ್ರತೆ ಬಹಳ ಮುಖ್ಯ, ಹಾಗಾಗಿನೇ ಯಾವುದೇ ಕಾರಣಕ್ಕೂ ಅವ್ರನ್ನ ಆಚೆ ಕಳಿಸುವುದಿಲ್ಲ ಅಂತೇಳಿ. ಬಟ್ ಅವರಿಗೆ ಪ್ರತ್ಯೇಕವಾದಂಥ ಒಂದು ಕೊಠಡಿಯ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಯಾರಿಗೂ ಕೂಡ ಅವಕಾಶ ಇಲ್ಲ, ಈವನ್ ಮ್ಯಾನೇಜ್ಮೆಂಟ್ ಅವರು ಕೂಡ ಹೋಗೋಕೆ ಅವಕಾಶ ಇಲ್ಲ ಮತ್ತು ಸಾರ್ವಜನಿಕರ ಒಂದು ಸಾರಿಗೆಯನ್ನು ಕೂಡ ಅಲ್ಲಿ ಬಂದ್ ಮಾಡಲಾಗಿದೆ ಮತ್ತು ಮಾಧ್ಯಮದವರಿಗೂ ಕೂಡ ಅಲ್ಲಿ ನಿರ್ಬಂಧವನ್ನು ವಿಧಿಸಲಾಗಿದೆ. ಬಟ್ ಇಲ್ಲಿ RCBಯ ಅಭಿಮಾನಿಗಳು ಸಿಕ್ಕಾಪಟ್ಟೆ ಆತಂಕದಲ್ಲಿದ್ದರು. ವಿರಾಟ್ ಕೊಹ್ಲಿ ಅವರು ಇವತ್ತಿನ ಮ್ಯಾಚ್ನಲ್ಲಿ ಆಡ್ತಾರಾ ಇಲ್ವಾ ಅಂತೇಳಿ. ಬಟ್ ಈಗ ಫ್ರಾಂಚೈಸಿ ಹೇಳಿದ್ದಾರೆ ಖಂಡಿತವಾಗ್ಲೂ ಯಾವುದೇ ರೀತಿಯಂಥ ಅನುಮಾನ ಇಲ್ಲ, ಭಯ ಇಲ್ಲ, ವಿರಾಟ್ ಕೊಹ್ಲಿ ಅವರು ಖಂಡಿತವಾಗ್ಲೂ ಇವತ್ತು ಮೈದಾನಕ್ಕೆ ಇಳಿತಾರೆ, ಭರ್ಜರಿ ಕಂಬ್ಯಾಕ್ ಮಾಡ್ತಾರೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಬಟ್ ಈಗ ಈ 4 ಶಂಕಿತರನ್ನ ಆಳವಾಗಿ ಇನ್ನೂ ಕೂಡ ವಿಚಾರಣೆ ಮಾಡಬೇಕಾಗಿದೆ ರಮಾಕಾಂತ್. ಟಾರ್ಗೆಟ್ ಮಾಡಿದ್ದು ವಿರಾಟ್ ಕೊಹ್ಲಿ ಅವರನ್ನ ಅಥವಾ ಕೇವಲ ಬೆದರಿಕೆ ಒಡ್ಲಿಕ್ಕೆ ಮಾತ್ರ ಇವರು ಬಂದಿದ್ದ? ಯಾಕಂತ ಹೇಳಿದ್ರೆ 2019 ಕೂಡ ವಿರಾಟ್ ಕೊಹ್ಲಿ ಅವರಿಗೆ ಜೀವ ಲಷ್ಕರ್ ಎ ತೊಯ್ಬಾ ಅನ್ನುವಂಥ ಒಂದು ಉಗ್ರ ಸಂಘಟನೆ ಬಾಂಗ್ಲಾದೇಶ ಮತ್ತು ಟೀಮ್ ಇಂಡಿಯಾ ನಡುವೆ ಟೆಸ್ಟ್ ಮ್ಯಾಚ್ ಅಲ್ಲಿ ನಡೀತಾ ಇತ್ತು ಮತ್ತು T20 ಪಂದ್ಯ ಕೂಡ ನಿಗದಿಯಾಗಿತ್ತು. ಹಾಗಾಗಿ ವಿರಾಟ್ ಕೊಹ್ಲಿ ಅವ್ರನ್ನ ಸಂದರ್ಭದಲ್ಲಿ ಟಾರ್ಗೆಟ್ ಮಾಡಿದ್ರು. ಅದರ ಮುಂದುವರೆದ ಭಾಗವಾಗಿ ಇಲ್ಲೇನಾದರೂ ಅವರಿಗೆ ಬೆದರಿಕೆಯನ್ನು ಹಾಕಲಾಗಿದೆಯಾ ಅಥವಾ RCB ಟೀಮನ್ನು ಇಲ್ಲಿ ಟಾರ್ಗೆಟ್ ಮಾಡಲಾಗಿದೆ ಮತ್ತು ಜೊತೆಗೆ ಇವರೇನಾದರೂ ಹೆಸರನ್ನ ಮಾಡಲಿಕ್ಕೆ ಈ ರೀತಿ ಪ್ರಯತ್ನವನ್ನು ಪಟ್ಟಿರೋದು ಕೂಡ ಈ ಒಂದು ತನಿಖೆ ಆದಮೇಲೆ ಗೊತ್ತಾಗಬೇಕಾಗಿದೆ. ಬಟ್ ಮೇಲ್ನೋಟಕ್ಕೆ ಗೊತ್ತಾಗಿರೋದು ಕೊಹ್ಲಿ ಮತ್ತು RCB ಇಲ್ಲಿ ಟಾರ್ಗೆಟ್ ಆಗಿದೆ ಅನ್ನೋದು. ಹಾಗಾಗಿ ಈಗ ಗ್ರೀನ್ ಕಾರಿಡಾರ್ಗಳ ಮೂಲಕ ಎರಡೂ ತಂಡಗಳನ್ನು ಹೋಟ್ಲಿಗೆ ಬರಮಾಡಿಕೊಳ್ಳಲಾಗಿದೆ ಮತ್ತು ಪ್ರತ್ಯೇಕವಾದಂತಹ ವ್ಯವಸ್ಥೆಯನ್ನು ಮಾಡಲಾಗಿದೆ ನಿರ್ಗಮನ ಮತ್ತು ಆಗಮನಕ್ಕಾಗಿ. ಪ್ರಭು, ಒಂದು ಇಂಪಾರ್ಟೆಂಟ್ ಮ್ಯಾಚ್ಗಿಂತ ಮುಂಚಿತವಾಗಿ ಯಾರು ಏನು ಬೇಕಾದರೂ ಸ್ಟ್ರಾಟಜಿಗಳನ್ನು ಮಾಡಬಹುದಾಗತ್ತೆ, ಗೊತ್ತಿಲ್ಲ, ನಮಗಿನ್ನೂ ತನಿಖೆ ನಡೀಲಿ. ಇಲ್ಲಿ ಒಂದು ತಂಡದ ಟ್ರಂಪ್ ಕಾರ್ಡ್ ರೀತಿಯ ಒಬ್ಬ ಆಟಗಾರನ ಮೇಲೆ ಅಥವಾ ಅವನ ಮನಸ್ಥಿತಿಯ ಮೇಲೆ ಸಾಕಷ್ಟು ಪರಿಣಾಮ ಬೀರತಕ್ಕಂತಹ ಒಂದು ಘಟನೆ ಇದು. ಇಂಪಾರ್ಟೆಂಟ್ ಮ್ಯಾಚು, ಇದರಲ್ಲಿ ಏನು ಬೇಕಾದರೂ ನಡೀಬಹುದು, ನಾವು ಏನು ಹೇಳೋಕ್ಕಾಗಲ್ಲ ಇಲ್ಲಿ. ಸೊ ಈ ಆಟಗಾರನಿಗೆ ಯಾರಾದರೂ ಪ್ಲಾನ್ ಮಾಡಿಕೊಂಡು ಈ ಆಟಗಾರ ಅಭ್ಯಾಸ ಮಾಡಬಾರ್ದು ಇವತ್ತು, ಅಥವಾ ಈ ಆಟಗಾರನ ಕಡೆಯಿಂದ ಒಳ್ಳೆ ಪ್ರದರ್ಶನ ಬರಬಾರ್ದು, ಸ್ಟೇಡ್ಗೋ ಅಸೂಯೆಗೋ ಹೊಟ್ಟೆ ಕಿಚ್ಚಿಗೋ ಈ ಥರದ್ದು ನಡೆದಿರಬಹುದು, ನಮಗೆ ಗೊತ್ತಿಲ್ಲ ಇದರಲ್ಲಿ. ಸೊ ಹಾಗಾಗಿ ಒಂದು ಇಂಪಾರ್ಟೆಂಟ್ ಮ್ಯಾಚ್ಗಿಂತ ಮುಂಚೆ ಒಂದು ತಂಡದ ಅತ್ಯಂತ ಪ್ರಮುಖ ಆಟಗಾರನ ಮಾನಸಿಕ ಸ್ಥಿತಿಯ ಮೇಲೆ ಪರಿಣಾಮ ಬೀರತಕ್ಕಂತಹ ಒಂದು ಪ್ಲಾನ್ ಕೂಡ ಆಗಿರಬಹುದಾ ಅಂತ. ಖಂಡಿತ ರಮಾಕಾಂತ್, ಈ ಆಯಾಮದಲ್ಲೂ ಕೂಡ ನಾವು ಆಲೋಚನೆ ಮಾಡಬೇಕಾಗತ್ತೆ. ಯಾಕಂತ ಹೇಳಿದ್ರೆ ನೀವು ಹೇಳಿದ ಹಾಗೆ ಇದು ಆಟಗಾರನ ಮಾನಸಿಕತೆ ಮೇಲೆ ಕೊನೆ ಕ್ಷಣದಲ್ಲಿ, ಯಾಕಂದ್ರೆ 2 ದಿನ ಸೋಮವಾರ ಮತ್ತು ಮಂಗಳವಾರ ನಿರ್ಣಾಯಕವಾದಂಥ ಒಂದು ದಿನ RCB ಪಾಲಿಗೆ. ಯಾಕಂತ ಹೇಳಿದ್ರೆ ನೆಟ್ ಪ್ರಾಕ್ಟೀಸ್ ಮಾಡಬೇಕಾಗಿರುತ್ತೆ. ಸೋಮವಾರ ಕೂಡ ಅವರು ಅಭ್ಯಾಸವನ್ನು ಮಾಡಬೇಕಾಗಿತ್ತು, ಸೋಮವಾರ ಕೂಡ ಬರಲಿಲ್ಲ ಮತ್ತು ನಿನ್ನೆ ಕೂಡ ತಂಡಕ್ಕೆ ಬರಲಿಲ್ಲ, ಪ್ರಾಕ್ಟೀಸನ್ನು ಮಾಡಲಿಲ್ಲ. ಹಾಗಾಗಿ ಅನುಮಾನ ಕಾರಣ ಆಗಿತ್ತು. ಈ ಸಂದರ್ಭದಲ್ಲೇ ವಿರಾಟ್ ಕೊಹ್ಲಿ ಅನ್ನುವಂಥ ಒಂದು ರನ್ ಮಿಷನ್ ಅನ್ನ ಮಾನಸಿಕವಾಗಿ ಅವ್ರನ್ನ ಕುಗ್ಗಿಸ್ಬಿಟ್ರೆ ಅಥವಾ ಅವ್ರಿಗೆ ಒಂದೇನೋ ಬೆದರಿಕೆ ಹಾಕುವಂಥ ರೀತಿಯಾಗಿ ಈ ರೀತಿಯಾದಂಥ ಬೆಳವಣಿಗೆಗಳನ್ನು ಕ್ರಿಯೇಟ್ ಮಾಡಿದ್ರೆ ಅಥವಾ ಸುದ್ದಿ ಗಾಸಿಪ್ ಮಾಡಿದ್ರೆ ಅಥವಾ ಅಲ್ಲೇನೋ ಸಂಶಯಾಸ್ಪದ ವ್ಯಕ್ತಿಗಳು ಬಂಧನ ಆಗಿರುವುದಕ್ಕೂ ಮತ್ತು ಅದಕ್ಕೆ ಇದನ್ನ ತಿರುಚಿದ್ರೆ ಈ ರೀತಿಯಾಗಿ ಅವ್ರ ಮೇಲೆ ಪರಿಣಾಮವನ್ನು ಬೀರ್ಬೋದು, ಇದು ತಂಡದ ಮೇಲೂ ಕೂಡ ಪರಿಣಾಮವನ್ನು ಬೀರ್ಬೋದು ಅನ್ನುವಂಥ ವಿಚಾರವನ್ನ ಇಟ್ಕೊಂಡು ಹಾಗೂ ಮಾಡಿರುವಂಥ ಸಾಧ್ಯತೆಗಳಿದಾವೆ. ವಿರಾಟ್ ಕೊಹ್ಲಿ ತುಂಬಾ ಸ್ಟ್ರಾಂಗ್ ಮೈಂಡ್ ಸೆಟ್ ಇರ್ತಕ್ಕಂಥ ಆಟಗಾರ ಪ್ರಭು, ತುಂಬಾ ಸ್ಟ್ರಾಂಗ್ ಮೈಂಡ್ ಸೆಟ್ ಇರ್ತಕ್ಕಂಥ ಆಟಗಾರ, ಎಂಥದೇ ಸನ್ನಿವೇಶದಲ್ಲೂ ಸಿಡಿಯಬಲ್ಲಂಥ ಆಟಗಾರ. ಇದು ವಿರಾಟ್ ಕೊಹ್ಲಿ ವಿಚಾರದಲ್ಲಾಗಲಿ ಸಚಿನ್ ವಿಚಾರದಲ್ಲಾಗಲಿ, ಸಚಿನ್ ಕೂಡ ಒಂದು ಮನೆಯಲ್ಲಿ ಒಂದು ಸಾವಾಗಿದ್ದಾಗ ನಂತರ ಬಂದು ಶತಕ ಸಿಡಿಸಿದಂಥ ಆಟಗಾರ, ಅದನ್ನು ಅವರ ಮನೆ ಸಾವಿಗೆ ಸಂಬಂಧ ಅರ್ಪಿಸ್ತಾರೆ ಅವರು. ವಿರಾಟ್ ಕೊಹ್ಲಿ ಚೆಕ್ ಮಾಡಿಕೊಂಡ್ರು ಕೂಡ ತಂದೆ ಸಾವಿದ್ದಾಗಲೂ ಕೂಡ ತಂಡವನ್ನು ಸೋಲ್ನಿಂದ ಪಾರು ಮಾಡಿದಂಥ ಒಂದು ಇನ್ನಿಂಗ್ಸು ಇದೇ ವಿರಾಟ್ ಕೊಹ್ಲಿ ಕಡೆಯಿಂದ ಬಂದಿತ್ತು. ಹಾಗಾಗಿ ಇಂಥ ತಂತ್ರಗಳು ವಿರಾಟ್ ಕೊಹ್ಲಿ ವಿಚಾರದಲ್ಲಿ ವರ್ಕೌಟ್ ಆಗಲ್ವೇನೋ ಅಂತ. ಖಂಡಿತವಾಗ್ಲೂ ರಮಾಕಾಂತ್, ನೀವು ಹೇಳದ ಹಾಗೆ ಈ ಹಿಂದೆ ಕೆಲವೊಂದಿಷ್ಟು ಕ್ರಿಟಿಕಲ್ ಆದಂತಹ ಸಂದರ್ಭಗಳಲ್ಲೂ ಕೂಡ ಯಾವ ರೀತಿಯಾಗಿ ತಮ್ಮ ತಂಡದ ಪರವಾಗಿ ಆಡಿ ನಮ್ಮ ದೇಶದ ಕೀರ್ತಿ ಪತಾಕೆಯನ್ನು ಹಾರಿಸಿದ್ದಾರೆ ಅನ್ನೋದು ಕೂಡ ಉದಾಹರಣೆಗಳ ಸಮೇತವಾಗಿ ತಾವು ಹೇಳಿದ್ರೆ. ಹಾಗಾಗಿನೇ ವಿರಾಟ್ ಕೊಹ್ಲಿ ಅವರ ಮಾನಸಿಕತೆಯ ಬಗ್ಗೆ ನಾವು ನೋಡೋದಾದ್ರೆ ಬಹಳ ಸ್ಟ್ರಾಂಗ್ಲಿ ಆಗಿದ್ದಾರೆ. ಈ ಹಿಂದೆ ಅವರ ಮಗಳು, ಸಣ್ಣ ಮಗಳ ಒಂದು ಕೊಲೆ ಮಾಡೋದಾಗೂ ಕೂಡ ಬೆದರಿಕೆಯನ್ನು ಹಾಕಲಾಗಿತ್ತು. ಆಗಲೂ ಆ ಸಂದರ್ಭದಲ್ಲೂ ಕೂಡ ಯಾವುದೇ ಕಾರಣಕ್ಕೂ ಧೃತಿಯನ್ನು ಗೆಟ್ಟಿರಲಿಲ್ಲ, ಮುಂದಿರುವಂತಹ ಮ್ಯಾಚ್ಗಳನ್ನು ಕೂಡ ಆಡಿದ್ರು. ಹಾಗಾಗಿ ಇಲ್ಲೂ ನಮಗೆ
ಹಾಗೆ ಅನಿಸ್ತಾ ಇದೆ. ಬಟ್ ವಿರಾಟ್ ಕೊಹ್ಲಿ ಈ ಬಗ್ಗೆ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆ ಕೊಟ್ಟಿಲ್ಲ ಮತ್ತು ಪ್ರೆಸ್ ಮೀಟ್ ಅನ್ನ ಕ್ಯಾನ್ಸಲ್ ಮಾಡಿದ್ದಾರೆ. ಹಾಗಾಗಿ ಎಲ್ಲವನ್ನೂ ಕೂಡ RCB ಮ್ಯಾನೇಜ್ಮೆಂಟ್ ನೋಡ್ಕೊಳ್ತಾ ಇದೆ. ಬಟ್ ನಮ್ಗೆ ಅನಿಸ್ತಾ ಇದೆ ಖಂಡಿತವಾಗ್ಲೂ ಇವತ್ತು RCB ಉತ್ತಮವಾದಂತಹ ಪ್ರದರ್ಶನ ತೋರುತ್ತೆ. ಅದರಲ್ಲೂ ಉತ್ತಮವಾದಂತಹ ಕಂಬ್ಯಾಕ್ ನೊಂದಿಗೆ ಮತ್ತೆ ಪುಟಿದೇಳುವಂತಹ ಎಲ್ಲ ಲಕ್ಷಣಗಳು ನಮಗೆ ಕಾಣಿಸ್ತಾ ಇದೆ ವಿರಾಟ್ ಕೊಹ್ಲಿ ಅವರಿಂದ. ರಮಾಕಾಂತ್, ಥ್ಯಾಂಕ್ ಯು ಪ್ರಭು.